ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಲು ಹೋಳಿಗೆ ಅಂತ ಹೇಳಿಬಿಟ್ಟು ಸ್ವೀಟ್ ಇದು ತುಂಬ ಚೆನ್ನಾಗುತ್ತೆ. ಟೇಸ್ಟ್ ಅಂತೂ ಒಬ್ರು ಆಂಟಿ ಕೊಟ್ಟಿದ್ದರು. ಯಾವ ಥರ ಮಾಡಿದ್ದಾರೆ ಅಂತ ಕೇಳಿಬಿಟ್ಟು ನಾನು ಟ್ರೈ ಮಾಡಿದ್ದೀನಿ. ಏನೇನು ಬೇಕು ಇದಕ್ಕೆ, ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 1 ಕಪ್ ಚಿರೋಟಿ ರವೆ, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಕಪ್ಪು ಹಾಲು ಹಾಕಿ ಕಲಿಸ್ತಾಯಿದ್ದೀನಿ ಹಿಟ್ಟು. ನಾನು ನೀವು ಹಾಲಾದರೂ ಹಾಕ್ಕೋಬೋದು, ನೀರಾದರೂ ಹಾಕ್ಕೋಬೋದು. ನಾನು ಹಾಲನ್ನು ಹಾಕ್ಕೊಳ್ತಾಯಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಎರಡನ್ನೂ ಹಾಕ್ಕೊಂಡು ನೀಟಾಗಿ ನೀವು ಚಪಾತಿ ಕಲಿಸ್ತೀರಲ್ಲ, ಚಪಾತಿ ಪೂರಿಗೆ ಆ ಥರ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋಕ್ಕೆ ಇಟ್ಕೋಬೇಕು. ಒಂದು ಪ್ಲೇಟ್ ಮುಚ್ಚಿ ನಾದ್ಕೊಂಡು ನೆನೆಯೋಕ್ಕಿಡಿ. ಇವಾಗ ಒಂದು ಬಾಣಲೆಗೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಟು ಒಂದು ಅರ್ಧ ಕಪ್ಪಷ್ಟು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆನ ನೀಟಾಗಿ ಹುರ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನಾನು ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಹುರಿದಿಟ್ಟಿರುವ ಗಸಗಸೆ, ಅರ್ಧ ಕಪ್ ಗಸಗಸೆ ಹುರ್ಕೊಂಡಿದ್ದೆನಲ್ಲ ಅದನ್ನು ಸಹ ಹಾಕ್ಕೋಬೇಕು. ಒಂದು ಏಲಕ್ಕಿ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು, ಕಡಲೆ ಹಿಟ್ಟು ಅಂತಾರಲ್ಲ, ಪುಟಾಣಿ ಹಿಟ್ಟು, ಹಸೆ ಕಡಲೆ ಹಿಟ್ಟಲ್ಲ, ಪುಟಾಣಿ ಹಿಟ್ಟು ಬರುತ್ತಲ್ಲ ಅದು. ಈಗ ನೀಟಾಗಿ ನೀರು ಹಾಕ್ಕೊಂಡು ಕಾಯಿ ಹಾಲು ರುಬ್ಕೊಂತಿರಲ್ಲ, ಜಾಸ್ತಿ ಹಾಕ್ಕೋಬೇಡಿ, ರುಬ್ಕೋಬೇಕು. ಈಗ ನಾನು ಗೋಡಂಬಿನ ಚಿಕ್ಕದಾಗಿ ಗೋಡಂಬಿ ಬಾದಾಮಿನ ಕತ್ತರಿಸ್ಕೊಂಡು ಅದನ್ನು ತುಪ್ಪ ಹಾಕಿ ಹುರ್ಕೊಳ್ತಾಯಿದ್ದೀನಿ. ಈ ಥರ ಕಾಯಿ ಹಾಲನ್ನ ಈ ಥರ ರೆಡಿಯಾಗಿದೆ. ಒಂದು ಪಾತ್ರೆಗೆ ಕಾಯಿ ಹಾಲೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಹದ ಬೇಕೋ ಹಾಕ್ಕೊಳ್ಳಿ. ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಕಾದ ನಂತರ ಅದು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಬೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಅಂತ ಸಿಗುತ್ತೆ. ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಒಂದು ಸ್ವಲ್ಪ ಅದನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಸ್ವಲ್ಪ ಕುದಿ ಬರಬೇಕು. ಕುದಿಸ್ಕೊಂಡು ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾಯಿದ್ದೀನಿ. ಈಗ ಚಿಕ್ಕದ ಹಿಟ್ಟನ್ನ ತೊಗೊಂಡು ಚಿಕ್ಕ ಉಂಡೆ ಮಾಡ್ಕೊಳ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಪೂರಿ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಪೂರಿ ಮಾಡ್ತೇವಲ್ಲ ಅದೇ ಸೈಜಿಗೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಪೂರಿ ಹಾಕ್ಕೊಂಡು ಮೇಲ್ಗಡೆ ಆ ಬಿಸಿಯಾಗಿರೋ ಹಾಲು ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಮೇಲ್ಗಡೆ ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಹುರಿದಿದ್ವಲ್ಲ ಅದನ್ನು ಸಹ ಮೇಲ್ಗಡೆ ಉದುರಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಾಗತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.